ನಮಸ್ಕಾರ. ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಂಘದ ವತಿಯಿಂದ DDU ನ್ಯೂಸ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಜೊತೆಗೆ ನಮ್ಮ ಜೊತೆ DDU ನ್ಯೂಸ್ ಚಾನೆಲ್ ಈ ಒಂದು ಖೇಲೋ OBC ಓಪನ್ ಕ್ರಿಕೆಟ್ ಪಂದ್ಯಾವಳಿ ರಾಜ್ಯಾದ್ಯಂತ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಕ್ರೀಡೆಯ ಸಂಪೂರ್ಣವಾದ ದೃಶ್ಯ ಮತ್ತು ಎಲ್ಲ ಮಹನೀಯರ ಮತ್ತು ಸಾಧಕರ ಎಲ್ಲರ ಒಂದು ವಿಚಾರಧಾರೆಗಳನ್ನು, ರಾಜ್ಯದ ಅವರ ಮಾಡಿರುವಂಥ ಸಾಧನೆಗಳನ್ನು ಮೆಲುಕಾಕುವ ದೃಷ್ಟಿಯಿಂದ DDU ನ್ಯೂಸ್ ಮೂಲಕ ಯಾಕೆ ಈ ಟ್ರೋಫಿಯನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ, ಆ ಮಹನೀಯರ ಹೆಸರಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಎಳೆಯಾಗಿ ವಿಸ್ತರಿಸುವ ಒಂದು ಉದ್ದೇಶದಿಂದ DDU ನ್ಯೂಸ್ ನಮ್ಮ ಜೊತೆ, ನಮ್ಮ ಸಂಘಟನೆ ಜೊತೆ ನಿಂತಿರೋದಕ್ಕಾಗಿ ಎಲ್ಲ ತಂಡದ DDU ನ್ಯೂಸಿನ ಎಲ್ಲ ತಂಡದ ಮಹನೀಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೊಂದು ವಿಶೇಷತೆ. ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಂಘದ ವತಿಯಿಂದ ಖೇಲೋ OBC ಅನ್ನುವಂತಹ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಓಪನ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿದ್ದೇವೆ. ಇದರ ವಿಶೇಷತೆ ಏನಂತಂದ್ರೆ 30 ಜಿಲ್ಲೆಗಳಲ್ಲಿ ಮಹನೀಯರ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಶರಣರ ಹೆಸರಿನಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಪ್ರಥಮ ಜಿಲ್ಲೆಯ ಪ್ರಥಮ ಬಹುಮಾನ 50,000, ದ್ವಿತೀಯ ಬಹುಮಾನ 25,000. ಈ 30 ಜಿಲ್ಲೆಗಳಲ್ಲಿ ಗೆದ್ದಿರುವಂತಹ ವಿಜೇತ ತಂಡಗಳು ರಾಜ್ಯ ಮಟ್ಟದಲ್ಲಿ ಡಿ ದೇವರಾಜ್ ಅರಸು ಟ್ರೋಫಿ ಅನ್ನುವಂತಹ ಒಂದು ಫೈನಲ್ ಟ್ರೋಫಿಗೆ ಇವರೆಲ್ಲರೂ ಕೂಡ ಎಲ್ಲ 30 ಜಿಲ್ಲೆಗಳಲ್ಲಿ ಗೆದ್ದಿರ್ತಕ್ಕಂಥವ್ರದ್ದು ಸೆಮಿಫೈನಲ್ ಆಗುತ್ತೆ. ಫೈನಲ್ ನಲ್ಲಿ ಗೆದ್ದಿರುವಂತವರಿಗೆ 5 ಲಕ್ಷ ರೂಪಾಯಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 2.5 ಲಕ್ಷ, 2 ಲಕ್ಷ ನೀಡುವಂತಹ ಒಂದು ಕಾರ್ಯಕ್ರಮವನ್ನು DDU ನ್ಯೂಸ್ ಪ್ರಸಾರ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಒಂದು ಸಂತೋಷದ ವಿಷಯ. ಈ ಒಂದು ಕಾರ್ಯಕ್ರಮ, ಕ್ರಿಕೆಟ್ ಪಂದ್ಯಾವಳಿಗಳನ್ನೇ ಯಾಕೆ ನಾವು ಆಯೋಜನೆ ಮಾಡಿದೀವಿ ಅಂದ್ರೆ, ಬಹುತೇಕವಾಗಿ ನಾಡಿನಲ್ಲಿರುವಂತ, ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಹಿಂದುಳಿದ ವರ್ಗದ ಯುವ ಜನರಿಗೆ ಇವತ್ತು ಭಾರತ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಯುವಕರಿಗಾಗಿ 2 ಇಲಾಖೆಗಳು ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಜಾಗೃತಿ ಮೂಡಿಸಬೇಕು. ಮತ್ತು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಸಿಗುವಂತಹ ಯುವಕರಿಗೆ ಸಿಗುವಂತ ಸೌಲಭ್ಯಗಳನ್ನ ತಲುಪಿಸಬೇಕು. ಮತ್ತು ಯುವತಿ ಮಂಡಳಿಗಳನ್ನ ರಚನೆ ಮಾಡುವುದರಿಂದ ಕೇಂದ್ರ ಸರ್ಕಾರ ನೆಹರು ಯುವ ಕೇಂದ್ರ ಅಂತ ಇದೆ. ಅಲ್ಲಿ ಅನೇಕ ಯೋಜನೆಗಳು ಯುವಕರಿಗೆ ಸಿಗ್ತವೆ. ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಯೋಜನಾ ಸಬಲೀಕರಣ ಕ್ರೀಡಾ ಇಲಾಖೆ ಅಂತ ಇದೆ, ಅಲ್ಲಿ ಕೂಡ ಅನೇಕ ಯೋಜನೆಗಳು ಸಿಗ್ತವೆ. ಈ ಹಿಂದೆ ಇರುವಂತ ಸರ್ಕಾರಗಳು ಯುವಕರಿಗೆ ಏನೆಲ್ಲ ಯೋಜನೆ ಕೊಟ್ಟು, ಇಂದಿನ ಪ್ರಸ್ತುತ ಸರ್ಕಾರಗಳು ಆ ಯೋಜನೆಗಳನ್ನ ಮರೆಮಾಚಿಕೆ ಮಾಡುವಂತ ಕೆಲಸಗಳಾಗ್ತಾ ಇದ್ದಾವೆ. ಈ ಮೂಲಕ ಆದ್ರೂ ಕೂಡ ಖೇಲೋ OBC ಅನ್ನುವ ಕ್ರಿಕೆಟ್ ಪಂದ್ಯಾವಳಿ ಮೂಲಕ ಆದರೂ ಕೂಡ ರಾಜ್ಯದ 31 ಜಿಲ್ಲೆಗಳಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಡಿ ದೇವರಾಜ್ ಅರಸು ಟ್ರೋಫಿ ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ. ಉದಾಹರಣೆ, ಈಗ ನಮ್ಮ ಮೈಸೂರು ಅಂತ ಬಂದಾಗ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಹೆಸರಿನಲ್ಲಿ, ಮತ್ತು ಹಾಸನ ಅಂತ ಬಂದಾಗ ಈ ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ, ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಮತ್ತು ಮಣ್ಣಿನ ಮಗನೆಂದು ಬಿರುದು ಪಡೆದಿರ್ತಕ್ಕಂಥ, ನಮ್ಮ ನಾಡಿಗೆ ಅನೇಕ ಕೊಡುಗೆಗಳನ್ನು ನೀಡಿರ್ತಕ್ಕಂಥ HD ದೇವೇಗೌಡರ ಸಾಹೇಬರ ಹೆಸರಲ್ಲಿ ಕೂಡ ನಾವು ಹಾಸನದಲ್ಲಿ ಜಿಲ್ಲಾ ಟ್ರೋಫಿಯನ್ನು ಆಯೋಜನೆ ಮಾಡ್ತೀವಿ. ಇದೇ ರೀತಿಯಲ್ಲಿ 31 ಜಿಲ್ಲೆಗಳಲ್ಲಿ ಒಬ್ಬೊಬ್ಬ ಸಾಧನೆ ಮಾಡಿರುವಂತಹ ನಾಯಕರ ಹೆಸರಲ್ಲಿ, ರಾಜಕೀಯ ನಾಯಕರ ಹೆಸರಲ್ಲಿ ಮತ್ತು ಶರಣರ ಹೆಸರಿನಲ್ಲಿ ಅವ್ರು ಏನೆಲ್ಲ ಯೋಜನೆಗಳು ಈ ನಾಡಿಗೆ ಕೊಟ್ಟರು ಮತ್ತು ಈ ದೇಶಕ್ಕೆ ಕೊಟ್ಟರು, ಏನೆಲ್ಲ ಬದಲಾವಣೆಗಳು ತಂದ್ರು, ಅವರ ಒಂದು ಆದರ್ಶ ಮತ್ತು ಚಿಂತನೆಗಳು ಇಂದಿನ ಪ್ರಸ್ತುತ ರಾಜಕೀಯದಲ್ಲಿರುವಂತ ನಾಯಕರಿಗೆ ಒಂದು ಪ್ರೇರಣೆ ಆಗ್ಬೇಕು. ಯಾವತ್ತೂ ನಾವು ಅಧಿಕಾರ ಸಿಕ್ಕಾಗ ಏನೆಲ್ಲ ಮಾಡ್ಬೋದು, ಆ ಅಧಿಕಾರ ಸಿಕ್ಕಾಗ ಜನ ನಮಗೆ ಹೇಗೆಲ್ಲ ಅದನ್ನ ಸ್ಮರಿಸ್ತಾರೆ ಅಂತಕ್ಕಂಥದ್ದು ಒಂದು ಚಿಂತನೆ ಇಟ್ಟುಕೊಂಡು
ಖೇಲೋ OBC ಅಂತಕ್ಕಂಥ ಕ್ರಿಕೆಟ್ ಪಂದ್ಯಾವಳಿ ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಪ್ರತಿ 224 ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಎಲ್ಲ ಹಿಂದುಳಿದ ವರ್ಗದ ಬಾಂಧವರು ಅಲ್ದೇನೆ ಇತರೆ ಸಮುದಾಯದವರು ಕೂಡ ಮುಕ್ತವಾಗಿ ಭಾಗವಹಿಸಕ್ಕೆ ಅವಕಾಶ ಇದೆ. ಸೊ ಆ ಎಲ್ಲ 224 ವಿಧಾನಸಭಾ ಕ್ಷೇತ್ರವಾರೇ ತಂಡಗಳನ್ನ ನಾವು ಪ್ರತ್ಯೇಕವಾಗಿ ಅಲ್ಲಿ ಎಷ್ಟೇ ತಂಡ ಬರಲಿ, ಸೊ ಆ ತಂಡಗಳನ್ನ ನಾವು ಜಿಲ್ಲಾ ಮಟ್ಟದ ಕ್ರೀಡಾಂಗಣದಲ್ಲಿ ಅಥವಾ ಜಿಲ್ಲಾ ಮಟ್ಟದ ಒಂದು ಸೂಚಿಸಿರುವಂತ ಸ್ಥಳದಲ್ಲಿ ಎಲ್ಲ ತಂಡಗಳನ್ನ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿ, ತದಾದ ನಂತರದಲ್ಲಿ ಅಲ್ಲಿ ಯಾರು ವಿಜೇತರಾಗ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಯಾರು ವಿಜೇತರಾಗ್ತಾರೆ ಅವರು ಸೆಮಿಫೈನಲ್ಗೆ ಬರ್ತಾರೆ. ಸೆಮಿಫೈನಲ್ ನಲ್ಲಿ ಯಾರು ವಿಜೇತರಾಗ್ತಾರೆ ಅವರು ಫೈನಲ್ಗೆ ಬರ್ತಾರೆ. ಸೊ ಫೈನಲ್ ಮ್ಯಾಚ್ ಕರ್ನಾಟಕ ರಾಜ್ಯದ ರಾಜಧಾನಿ ಆದಂತ ಬೆಂಗಳೂರು ಮಹಾನಗರದಲ್ಲೇ ಫೈನಲ್ ಮ್ಯಾಚ್ ನಡೀತದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಜಿಲ್ಲಾ ಮಟ್ಟದ ಖೇಲೋ OBC ಪಂದ್ಯಾವಳಿ 31 ಜಿಲ್ಲೆಗಳಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ಆದ್ರಿಂದ ತಮ್ಮ ಸ್ಥಳೀಯ ಜನಪ್ರತಿನಿಧಿಗಳ ಹೆಸರಿನಲ್ಲಿ ಆಗಿರ್ಬೋದು, ತಮ್ಮ ಸಂಘಟನೆಗಳ ಹೆಸರಿನಲ್ಲಿ ಆಗಿರ್ಬೋದು, ಮತ್ತು ಜೊತೆಗೆ ತಮ್ಮ ಸಮುದಾಯದ ಶರಣರ ಹೆಸರಲ್ಲಿ ಆಗಿರ್ಬೋದು, ತಮ್ಗೆ ಯಾರು ಇಷ್ಟ ಬರುತ್ತಾರೋ ಆ ನಾಯಕರ ಹೆಸರಿನಲ್ಲಿ ಮುಕ್ತವಾಗಿ ತಂಡಗಳು ಭಾಗವಹಿಸಕ್ಕೆ ಈ ಒಂದು ಸಂಘಟನೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸೊ ಆದ್ರಿಂದ ಅತಿ ಶೀಘ್ರದಲ್ಲಿ ಈಗ ಆಲ್ರೆಡಿ ಮೋರ್ ದೆನ್ ಒಂದು 70% ನಾವು ಕೆಲಸಗಳನ್ನ ಮುಗಿಸಿದ್ದೇವೆ. ಸೊ ಸ್ಥಳಗಳು ಮತ್ತು ಆಯೋಜನೆ ಮಾಡುವಂತ ಮಹನೀಯರ ಟ್ರೋಫಿ ಹೆಸರು ಮತ್ತು ಯಾವ ದಿನಾಂಕದಂದು ನಾವು ಈ ಒಂದು ಪಂದ್ಯಾವಳಿಯನ್ನ ಆಯೋಜನೆ ಮಾಡ್ತೇವೆ ಅಂತಕ್ಕಂಥ ಒಂದು ಮಾಹಿತಿ ಅತಿ ಶೀಘ್ರದಲ್ಲಿ DDU ನ್ಯೂಸ್ ಚಾನೆಲ್ ಮೂಲಕ ತಮ್ಮೆಲ್ಲರಿಗೂ ಕೂಡ ಒಂದು ತಲುಪುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಮತ್ತು ಕ್ರೀಡಾ ಪ್ರೇಮಿಗಳು ತಾವೆಲ್ಲರೂ ಕೂಡ DDU ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚೆಚ್ಚು ಈ ಎಲ್ಲ ಮಹನೀಯರ ಸಾಧನೆಗಳು ಮತ್ತು ಆ ಮಹನೀಯರು ನಮ್ಮ ರಾಜ್ಯಕ್ಕೆ ನೀಡಿದಂಥ ಕೊಡುಗೆಗಳು, ಅವರ ಒಂದು ಪ್ರೇರಣೆ ಇಂದಿನ ಯುವ ಪೀಳಿಗೆಗೆ ಬರಬೇಕು. ರಾಜಕಾರಣಿಗಳಾಗಿರ್ಬೋದು, ಮಹಾತ್ಮರಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಅವರೆಲ್ಲ ತಮ್ಮ ಉದ್ಯಮದ ಜೊತೆಗೆ ತಮ್ಮ ರಾಜಕಾರಣದ ಜೊತೆಗೆ ವಿಶೇಷವಾಗಿ ನಾಡಿಗೆ ಕೊಟ್ಟಂತ ಕೊಡುಗೆಗಳನ್ನ ನೆನೆಯುವ ಉದ್ದೇಶದಿಂದ ಅವರಿಗೆ ಒಂದು ಥ್ಯಾಂಕ್ಸ್, ಒಂದು ಧನ್ಯವಾದ ಹೇಳುವ ಉದ್ದೇಶದಿಂದ ಆ ಮಹನೀಯರ ಹೆಸರಿನಲ್ಲಿ ನಾನು ತಮಗೆ ಹೇಳಿದೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು ಸಾಹೇಬ್ರ ಹೆಸರಲ್ಲಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಹೆಸರಲ್ಲಿ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಹೆಸರಲ್ಲಿ ಮತ್ತು ಅನೇಕ ಮಹನೀಯರು, ಹೀಗೆ ಹೇಳ್ತಾ ಹೋದ್ರೆ ಅನೇಕ 31 ಜಿಲ್ಲೆಯ ಮಹನೀಯರ ಪಟ್ಟಿ ಕೂಡ ನಾವು DDU ನ್ಯೂಸ್ ಮೂಲಕ ತಮ್ಮನ್ನ ತಲುಪಿಸುವಂತ ವಿಚಾರ ಮಾಡ್ತೇವೆ. ಮತ್ತು ಅವರು ನಮ್ಮ ನಾಡಿಗೆ ನೀಡಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನಾವು ಎಳೆಯಾಗಿ ಈ ಚಾನಲ್ ಮೂಲಕ ಎಲ್ಲರಿಗೂ ಒಂದು ತಿಳಿಸುವಂತ ಮತ್ತು ಅವರ ಕೊಟ್ಟಿರುವಂತ ಯೋಜನೆಗಳ ಬಗ್ಗೆ ನಾವೆಲ್ಲ ಕೂಡ ಮೆಲುಕು ಹಾಕುವಂತ ಒಂದು ಉದ್ದೇಶ, ಮತ್ತು ಇಂದಿನ ರಾಜಕಾರಣಿಗಳಿಗೆ ಅಥವಾ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಂತವರಿಗೆ ಇವರು ಇಂಥ ಒಂದು ಕ್ಷೇತ್ರದಲ್ಲಿ ಇದ್ರೂ ಕೂಡ ಇಷ್ಟೆಲ್ಲ ಸಾಮಾಜಿಕ ಕೆಲಸದ ಜೊತೆಗೆ ಈ ರಾಜ್ಯಕ್ಕೆ ವಿಭಿನ್ನವಾದ ಕೊಡುಗೆ ಕೊಟ್ಟರಲ್ಲ ಅನ್ನುವಂಥ ಒಂದು ಚಿಂತನೆ ಅವರಿಗೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಒಂದು ವಿಭಿನ್ನವಾದ ಕ್ರಿಕೆಟ್ ಪಂದ್ಯಾವಳಿಯನ್ನ ಖೇಲೋ OBC ಅನ್ನುವ ಮೂಲಕ ಆಯೋಜನೆ ಮಾಡ್ತಾ ಇದ್ದೀವಿ. ಎಲ್ಲ ಕ್ರೀಡಾ ಪ್ರೇಮಿಗಳು ನಮ್ಮ ಜೊತೆ ಕೈ ಜೋಡಿಸಿ ಮತ್ತು ಜಿಲ್ಲಾವಾರು ವಿಧಾನಸಭಾ ಕ್ಷೇತ್ರವಾರು 224 ವಿಧಾನಸಭಾ ಕ್ಷೇತ್ರವಾರು ನಾವು ಸಂಚಾಲಕರನ್ನ ನೇಮಿಸ್ತಾ ಇದ್ದೇವೆ, ಜಿಲ್ಲಾವಾರು ಸಂಚಾಲಕರನ್ನ ನೇಮಿಸ್ತಾ ಇದ್ದೇವೆ. ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ. ಯಾರು ಕೆಲಸ ಮಾಡ್ತೀವಿ ಅಂತೀರಾ ಅವರಿಗೆ ಈ ಸಂಘಟನೆಯಲ್ಲಿ ಒಂದು ಸೂಕ್ತವಾದ ಸ್ಥಾನಮಾನ ಕೂಡ ಕೊಡ್ತೇವೆ. ನಮ್ಮೊಂದಿಗೆ ತಾವೆಲ್ಲ ಕೈ ಜೋಡಿಸ್ತೀರಿ ಅನ್ನೋ ಒಂದು ಉದ್ದೇಶದಿಂದ ಈ DDU ನ್ಯೂಸ್ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಡಿ ದೇವರಾಜ್ ಅರಸು.